ವೇದಾಂತ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದೇವರಾಜ್. ಈ ವಿಡಿಯೋ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುವಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಪ್ರಚಲಿತ ವಿದ್ಯಮಾನಗಳ ಒಂದು ಪ್ರಶ್ನೆಗಳು. 1ನೇ ಪ್ರಶ್ನೆ, ಇತ್ತೀಚೆಗೆ ಭಾರತವು ಯಶಸ್ವಿಯಾಗಿ ಪರೀಕ್ಷೆ ನಡೆಸಿದ ಅಗ್ನಿ ಪ್ರೈಮ್ ಕ್ಷಿಪಣಿ ಯಾವ ವಿಧದ್ದು? ಆಪ್ಷನ್ ಎ ಕ್ರೂಸ್ ಕ್ಷಿಪಣಿ, ಆಪ್ಷನ್ ಬಿ ಅಂತರ್ಖಂಡೀಯ ಕ್ಷಿಪಣಿ, ಆಪ್ಷನ್ ಸಿ ಮಧ್ಯಮ ದೂರದ ಬ್ಯಾಲಿಸ್ಟಿಕ್ ಕ್ಷಿಪಣಿ, ಆಪ್ಷನ್ ಡಿ ಭೂ ವಿಜ್ಞಾನ ಕ್ಷಿಪಣಿ. ಈ ಒಂದು ಪ್ರಶ್ನೆಗೆ ನೀವು ಕಾಮೆಂಟ್ಸ್ ಮುಖಾಂತರ ಉತ್ತರವನ್ನು ನೀಡುವಂತಹ ಒಂದು ಕೆಲಸ ಆಗಬೇಕು. 2ನೇ ಪ್ರಶ್ನೆ, ಇಸ್ರೋ ಅಭಿವೃದ್ಧಿಪಡಿಸುತ್ತಿರುವ ಗಗನಯಾನ ಯೋಜನೆಯ ಮುಖ್ಯ ಉದ್ದೇಶವೇನು? ಆಪ್ಷನ್ ಎ ಚಂದ್ರನ ಮೇಲೆ ಲ್ಯಾಂಡರ್ ಇಳಿಸುವುದು, ಆಪ್ಷನ್ ಬಿ ಮಂಗಳ ಗ್ರಹಕ್ಕೆ ರೋವರ್ ಕಳಿಸುವುದು, ಆಪ್ಷನ್ ಸಿ ಮಾನವರನ್ನು ಅಂತರಿಕ್ಷಕ್ಕೆ ಕಳಿಸುವುದು, ಆಪ್ಷನ್ ಡಿ ಉಪಗ್ರಹ ನಾಶಕ ಕ್ಷಿಪಣಿ ಪರೀಕ್ಷೆ. ಈ ಒಂದು ಪ್ರಶ್ನೆಯು ಕೂಡ ಬಹಳಷ್ಟು ಪ್ರಮುಖವಾದಂಥದ್ದು. ಇದು ಇಸ್ರೋ ಒಂದು ಮೇಲ್ಗಡೆ ಇರುವಂಥ ಒಂದು ಪ್ರಶ್ನೆ. ಇದು ಇತ್ತೀಚೆಗೆ ಆದಂತಹ ಒಂದು ಪ್ರಮುಖವಾದಂಥ ಘಟನೆಯಾಗಿರೋದರಿಂದ ಎಲ್ಲ ಸ್ಪರ್ಧಾರ್ಥಿಗಳು ಈ ಒಂದು ಪ್ರಶ್ನೆಗೆ ಕಾಮೆಂಟ್ ಮುಖಾಂತರ ಉತ್ತರವನ್ನು ನೀಡುವಂತಹ ಕೆಲಸ ನಿಮ್ಮದಾಗಬೇಕು. ಇನ್ನು 3ನೇ ಪ್ರಶ್ನೆ, ಚಾಟ್‌ಜಿಪಿಟಿ, ಜೆಮಿನಿ ಮತ್ತು ಕೊಪಿಲೋಟ್ ಇತ್ಯಾದಿಗಳು ಯಾವ ತಂತ್ರಜ್ಞಾನಕ್ಕೆ ಸಂಬಂಧಿಸಿದವು? ಆಪ್ಷನ್ ಎ ಕ್ವಾಂಟಮ್ ಕಂಪ್ಯೂಟಿಂಗ್, ಆಪ್ಷನ್ ಬಿ ರೋಬೋಟಿಕ್ಸ್, ಆಪ್ಷನ್ ಸಿ ಕೃತಕ ಬುದ್ಧಿಮತ್ತೆ, ಆಪ್ಷನ್ ಡಿ ಜೈವಿಕ ತಂತ್ರಜ್ಞಾನ. ಈ ಪ್ರಶ್ನೆಯು ಕೂಡ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಯಾಗಿರೋದರಿಂದ ಈ ಒಂದು ಪ್ರಶ್ನೆಗೆ ಕೂಡ ನೀವು ಕಾಮೆಂಟ್ಸ್ ಮುಖಾಂತರ ಉತ್ತರವನ್ನು ನೀಡಬೇಕು. ಇನ್ನು 4ನೇ ಪ್ರಶ್ನೆ, ಇತ್ತೀಚೆಗೆ ವಿಜ್ಞಾನಿಗಳಿಂದ ಹೆಚ್ಚು ಚರ್ಚೆಯಾಗುತ್ತಿರುವಂತಹ ಗ್ರೀನ್ ಹೈಡ್ರೋಜನ್ ಎಂದರೆ ಏನು? ಆಪ್ಷನ್ ಎ ಅರಣ್ಯಗಳಲ್ಲಿ ಉತ್ಪಾದಿಸುವ ಹೈಡ್ರೋಜನ್, ಆಪ್ಷನ್ ಬಿ ಕಲ್ಲಿದ್ದಿನಿಂದ ಉತ್ಪಾದಿಸುವ ಹೈಡ್ರೋಜನ್, ಆಪ್ಷನ್ ಸಿ ನವೀಕರಿಸಬಹುದಾದ ಇಂಧನ ಬಳಸಿ ಉತ್ಪಾದಿಸುವ ಹೈಡ್ರೋಜನ್, ಆಪ್ಷನ್ ಡಿ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಪಾದಿಸುವ ಹೈಡ್ರೋಜನ್. ಈ ಒಂದು ಪ್ರಶ್ನೆಯು ಕೂಡ ನೀವು ಕಾಮೆಂಟ್ಸ್ ಮುಖಾಂತರ ಉತ್ತರವನ್ನು ನೀಡಬೇಕು. ಈ ಪ್ರಶ್ನೆಯು ಕೂಡ ಪ್ರಸ್ತುತ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಯಾಗಿರುವುದರಿಂದ ಈ ಪ್ರಶ್ನೆಯು ಕೂಡ ಅತ್ಯಂತ ಮಹತ್ವದಾದಂತಹ ಪ್ರಶ್ನೆಯಾಗಿದೆ. ಇದಕ್ಕೆ ನೀವು ಕಾಮೆಂಟ್ಸ್ ಮುಖಾಂತರ ಉತ್ತರವನ್ನು ನೀಡಿ. ಇನ್ನು 5ನೇ ಪ್ರಶ್ನೆ, CRISPR-Cas9 ತಂತ್ರಜ್ಞಾನವನ್ನು ಮುಖ್ಯವಾಗಿ ಯಾವ ಕ್ಷೇತ್ರದಲ್ಲಿ ಬಳಸಲಾಗುತ್ತದೆ? ಆಪ್ಷನ್ ಎ ಅಂತರಿಕ್ಷ ಸಂಶೋಧನೆ, ಆಪ್ಷನ್ ಬಿ ಹವಾಮಾನ ಅಧ್ಯಯನ, ಆಪ್ಷನ್ ಸಿ ಜನ್ಯ ಸಂಪಾದನೆ, ಆಪ್ಷನ್ ಡಿ ಅಣುಶಕ್ತಿ ಉತ್ಪಾದನೆ. ಈ ಪ್ರಶ್ನೆಯು ಕೂಡ ನೀವು ಕಾಮೆಂಟ್ಸ್ ಮುಖಾಂತರ ಉತ್ತರವನ್ನು ನೀಡಿ. ಇವು 5 ಪ್ರಶ್ನೆಗಳು ಇತ್ತೀಚಿನ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಹೀಗಾಗಿ ನೀವು ಕಾಮೆಂಟ್ಸ್ ಮುಖಾಂತರ 5 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂಥ ಒಂದು ಕೆಲಸ ಆಗಬೇಕು.